ಮಗನ ಮದ್ವೆ ಇನ್ವಿಟೇಷನ್ ಕೊಡೋಣ ಅಂತ ಬಂದ್ವಿ. ಬಹಳ ಸಂತೋಷ. ಎಲ್ಲಿ ಮೀರಾ ಶಾಂತಕ್ಕ ಕಾಣಿಸ್ತಾನೆ ಇಲ್ಲ? ನನ್ನ ಮಗಳಿಗೆ 18 ವರ್ಷ ತುಂಬ್ತಲ್ಲ, ಅದಕ್ಕೆ. ಓ, ಡ್ರೈವಿಂಗ್ ಲೈಸೆನ್ಸ್ ಮಾಡ್ಸಕ್ ಹೋಗಿದಾರಾ? ಅದಲ್ಲಪ್ಪ, ಅದಕ್ಕಿಂತ ಮುಖ್ಯವಾಗಿ 18 ವರ್ಷ ತುಂಬಿದ ತಕ್ಷಣ ಮಾಡಿಸ್ತಾರಲ್ಲ, ಅದು ನ್ಯಾಲ್ಗೆ ತುರಿಲಿದೆ, ಹೇಳಕ್ ಗೊತ್ತಾ ಇಲ್ಲ. ಗೊತ್ತಾಯ್ತು. ಕಾಲೇಜ್ ಅಡ್ಮಿಷನ್ ಮಾಡ್ಸಕ್ ಹೋಗಿರ್ಬೇಕು. ಇಲ್ಲ ರಂಗಣ್ಣ, ಅದಕ್ಕಿಂತ ಮುಂಚೆ ಮಾಡಿಸ್ತಾರಲ್ಲಪ್ಪ. ಹಾ, ನನಗ್ ಗೊತ್ತಾಯ್ತು. 18 ವರ್ಷ ತುಂಬ್ತಿದ್ದ ಹಾಗೆ ಇನ್ಶೂರೆನ್ಸ್ ಬಾಂಡು ಮೆಚುರಿಟಿ ಆಗಿರ್ಬೋದು, ಅದನ್ನ ತಗೊಳೋದಕ್ಕೆ ಹೋಗಿದಾರಲ್ವಾ ಅಣ್ಣ? ಅದು ಅಲ್ಲಮ್ಮ, ಅದಕ್ಕಿಂತ ಮುಖ್ಯವಾಗಿ 18 ವರ್ಷ ತುಂಬಿದ ತಕ್ಷಣ ಮಾಡಿಸ್ತಾರಲ್ಲ, ಅದು ಅದು ಓ, 18 ವರ್ಷ ತುಂಬ್ತಿದ್ದಾಗೆ. ಇದಕ್ಕಿಂತ ಮುಖ್ಯವಾಗಿ ಇನ್ನೇನ್ ಮಾಡಿಸ್ತಾರೆ ಅಣ್ಣ? ಮತದಾರರ ಪಟ್ಟಿಗೆ ಹೆಸರು ನೋಂದಾಯಿಸೋದು. ಅದೇ. ಅಲ್ಲ ಕಣೆ ಮೀರಾ, ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ನೋಂದಣಿ ಮಾಡೋದು ಅಷ್ಟೊಂದು ಮುಖ್ಯನಾ? ಹೌದು ಚಿಕ್ಕಮ್ಮ, ಮತ ಚಲಾವಣೆ ಮಾಡೋದು ನಮ್ಮ ಹಕ್ಕು. ಈ ಹಕ್ಕನ್ನ ಚಲಾಯಿಸಿ ದೇಶ ಕಟ್ಟೋದು ನಮ್ಮ ಹೆಮ್ಮೆ. ಇದಕ್ಕೋಸ್ಕರ 18 ವರ್ಷ ಆಗ್ತಿದ್ದಾಗೆ ಮತದಾರ ಪಟ್ಟಿಯಲ್ಲಿ ಹೆಸರನ್ನ ನೋಂದಾಯಿಸ್ಕೊಳ್ಳೇಬೇಕು. ಅಲ್ಲಮ್ಮ, ನೀನ್ ಮದ್ವೆ ಆಗಿ ಬೇರೆ ಮನೆಗೆ ಹೋಗೋಂಥವಳು, ಗಂಡನ ಮನೆ ವಿಳಾಸಕ್ಕೆ ಒಟ್ಟಿಗೆ ಒಂದೇ ಸಲ ಮಾಡಿಸ್ಬೋದಿತ್ತಲ್ವಾ? ನೋಡಿ ಚಿಕ್ಕಮ್ಮ, ನನಗೀಗ 18 ವರ್ಷ. ನಾನಿನ್ನೂ ಮದುವೆ ಆಗಿ ಬೇರೆ ಊರಿಗೆ ಹೋಗೋ ತನಕ ನಾನು ಈಗಿನ ಮತ ಹಾಕೋ ಹಕ್ಕು, ದೇಶ ಕಟ್ಟೋ ಅದ್ಭುತ ಅವಕಾಶನ ನಾನು ಕಳ್ಕೊಳಕ್ಕಾಗುತ್ತಾ? ನಾನು ಮತ ಚಲಾವಣೆ ಮಾಡೋ ಹಕ್ಕು ನನ್ನ ಅಸ್ತಿತ್ವದ ಗುರುತು. ವೀರಪ್ಪಣ್ಣ, ನಿನ್ನ ಮಗಳನ್ನ ಕಾಲೇಜಿಗೆ ಕಳಿಸಿದ್ದಕ್ಕೂ ಸಾರ್ಥಕ ಆಯ್ತು. ಮತ ಚಲಾಯಿಸೋದು ನಮ್ಮ ಹಕ್ಕು ಮಾತ್ರ ಅಲ್ಲ, ಕರ್ತವ್ಯ ಕೂಡ ಚಿಕ್ಕಪ್ಪ. ಹೌದು ಕಣವ, ಹೌದು. ಪ್ರಜಾಪ್ರಭುತ್ವ ನಮ್ಮಿಂದ, ಮತ ಚಲಾಯಿಸೋಣ ಹೆಮ್ಮೆಯಿಂದ.